Hello students. So in the last video we discussed a topic called as menstrual cycle. So menstrual cycle ಅನ್ನೋ topic discuss ಮಾಡಿದ್ವಿ last video ಒಳಗಡೆ. So in this video we will be discussing the topic fertilization and implantation. So fertilization ಮತ್ತು implantation ಈ ಎರಡು ಟಾಪಿಕ್ ನ ಇವತ್ತು ಡಿಸ್ಕಸ್ ಮಾಡೋಣ. Okay, so last video we discussed the topic called as menstrual cycle. Ee video we will discuss a topic called as fertilization and implantation. So fertilization ಇನ್ನೊಂದು ವರ್ಡ್ ಏನು ಹೇಳಿದ್ರೆ ನಾನು implantation. Okay, so ಹಂಗಾರ fertilization ಅಂದ್ರೆ ಏನು, implantation ಅಂದ್ರೆ ಏನು? So fertilization ಅಂದ್ರೆ ಗೊತ್ತು, it is the fusion of male and female gamete. The process of fusion of male and female gamete to form a zygote. The process of fusion of male and female gamete to form a zygote. ಇದಕ್ಕೆ ಏನು ಕರೀತಾರೆ, this is called as fertilization. Next ಇನ್ನೊಂದು ವರ್ಡ್ ಹೇಳಿದೆ, ಇನ್ನೊಂದು ವರ್ಡ್ ಯಾವುದು ಅಂತಂದ್ರೆ implantation. Okay, so implantation. So implantation ಅಂದ್ರೆ ಏನು? So implantation ಅಂದ್ರೆ ಏನಂದ್ರೆ zygote ಫಾರ್ಮ್ ಆದ್ಮೇಲೆ ಆ zygote ಏನಾಗ್ಬೇಕ್ರಿ, ಆ zygote ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆ zygote ಫಾರ್ಮ್ ಆದ್ಮೇಲೆ ಆ zygote ಎಲ್ಲಿ ಬರಬೇಕು? ಸೊ zygote ಯೂಟರಸ್ ಒಳಗಡೆ ಬರಬೇಕು. ಸೊ zygote ಯೂಟರಸ್ ಒಳಗಡೆ ಬಂದು ಯೂಟರಸ್ ಒಳಗಡೆ ಆ zygote ಏನಾಗಬೇಕು, ಯೂಟರಸ್ ಸೆಲ್ಸ್ ಜೊತೆ ಸೇರಿ ಇಟ್ ಶುಡ್ ಡೆವಲಪ್ ಇನ್ ಟು ಅ ಬೇಬಿ. ಒಂದು 9 months ಪ್ರೆಗ್ನೆನ್ಸಿ ಟೈಮ್ ಇರುತ್ತಲ್ಲ, 9 months ಪ್ರೆಗ್ನೆನ್ಸಿ ಟೈಮ್ ಇರುತ್ತಲ್ಲ, ವಿದಿನ್ ದಟ್ 9 months ಇಟ್ ಶುಡ್ ಡೆವಲಪ್ ಫ್ರಮ್ zygote ಟು ಬೇಬಿ. ಸೊ ಆ zygote ಏನು ಯೂಟರಸ್ ಒಳಗಡೆ ಬಂದು ಕೊಡುತ್ತಲ್ಲ, ಆ ಪ್ರೊಸೆಸ್ ಏನಾಗುತ್ತೆ ಇಂಪ್ಲಾಂಟೇಶನ್. ಇಂಪ್ಲಾಂಟೇಶನ್ ಅಂದ್ರೆ zygote ಬಂದು ಯೂಟರಸ್ ಒಳಗಡೆ ಕೊಡುದು. That process we call it as implantation. Okay, so fertilization ಅಂದ್ರೆ ಗೊತ್ತಾಯ್ತು. Fertilization ಅಂದ್ರೆ it is a process of fusion of male and female gamete to form a zygote. So what is fertilization? Fertilization is a process of fusion of male and female gamete to form a zygote. ಅದಕ್ಕೆ ಏನು ಕರೀತಾರೆ, fertilization ಕರೀತಾರೆ. Implantation ಅಂದ್ರೆ ಏನು? Implantation ಅಂದ್ರೆ the process in which zygote gets embedded ಅಂದ್ರೆ ಅದರೊಳಗಡೆ ಸಿಕ್ಕೋಬೇಕು, ಅದರೊಳಗಡೆ ಯೂಟರಸ್ ಒಳಗಡೆ. It is the process, implantation is the process where zygote gets embedded in the uterus layer. It is a process where zygote gets embedded in the uterus layer. ಅದಕ್ಕೆ ಏನು ಕರೀತಾರೆ implantation. ತಿಳಿತಾ? ಸೊ implantation ಅಂದ್ರೆ ಹಿಂಗೆ ಒಂದು ಇರುತ್ತೆ, ಅದರೊಳಗಡೆ ಇನ್ನೊಂದು ನಿಮಗೆ ಸಿಕ್ಸೋದು. ಫಾರ್ ಎಕ್ಸಾಂಪಲ್ ಈಗ ನೀವು ಕೇಕ್ ತೊಗೊಂಡಿರ್ತೀರಿ, ಯಾರ್ದೋ ಬರ್ತ್ಡೇ ಇರುತ್ತೆ, ಕೇಕ್ ಇರುತ್ತೆ, ಕೇಕ್ ಒಳಗಡೆ ಹಿಂಗೆ ಕ್ಯಾಂಡಲ್ ಹಿಂಗೆ ಒತ್ತಿಡ್ತಿರಲ್ಲ, ಅದಕ್ಕೆ ಏನು ಕರೀತಾರೆ ಇಂಪ್ಲಾಂಟಿಂಗ್. ಕೇಕ್ ಮೇಲೆ ಕ್ಯಾಂಡಲ್ ಹಿಂಗೆ ಒತ್ತಿಡ್ತೀರಿ, ಅದಕ್ಕೆ ಏನು ಕರೀತಾರೆ ಇಂಪ್ಲಾಂಟೇಶನ್. ಸೇಮ್ ಹಂಗ ಕೇಕ್ ನ ಯುಟರಸ್ ಅನ್ಕೊಂಡ್ರೆ ಸೊ ಅದರೊಳಗಡೆ ಏನಾಗುತ್ತೆ, zygote ಇಂಪ್ಲಾಂಟ್ ಆಗುತ್ತೆ. ತಿಳಿತಾ? ದಟ್ ವಿ ಕಾಲ್ ಇಟ್ ಆಸ್ ಇಂಪ್ಲಾಂಟೇಶನ್. ಓಕೆ, ವಾಟ್ ಇಸ್ ಇಂಪ್ಲಾಂಟೇಶನ್? ಇಟ್ ಇಸ್ ಅ ಪ್ರೊಸೆಸ್ ವೇರ್ zygote gets embedded in the uterus. It is a process where zygote gets embedded in the uterus. That we call it as implantation. ತಿಳಿತಾ? ಈಗ ಏನು ಡಿಸ್ಕಸ್ ಮಾಡಿದ್ರೆ we will discuss about fertilization. ಸೊ ಫರ್ಟಿಲೈಸೇಷನ್ ಹೆಂಗಾಗುತ್ತೆ ಇದು ಡಿಸ್ಕಸ್ ಮಾಡೋಣ. ಸೊ ಇದು ನಿಮ್ಗೆ ಗೊತ್ತಿರ್ಬೋದು, ಡ್ಯೂರಿಂಗ್ ಅ ಸೆಕ್ಷುವಲ್ ಇಂಟರ್ಕೋರ್ಸ್ ಆರ್ ಡ್ಯೂರಿಂಗ್ ಅ ಸೆಕ್ಷುವಲ್ ಕಾಂಟ್ಯಾಕ್ಟ್, a male human being, okay, he releases around 200 to 300 million sperms. Okay, 200 to 300 million sperms ಏನಾಗ್ತಾವ ರಿಲೀಸ್ ಆಗ್ತಾವ. ಓಕೆ, ಫಾರ್ ಎಕ್ಸಾಂಪಲ್ ಇದು ಎಗ್ ಸೆಲ್ ಅನ್ಕೋರಿ. ಓಕೆ, ಸೊ ಹ್ಯೂಮನ್ ಬೀಯಿಂಗ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಂದ ಡ್ಯೂರಿಂಗ್ ಅ ಸೆಕ್ಷುವಲ್ ಇಂಟರ್ಕೋರ್ಸ್ ಆರ್ ಡ್ಯೂರಿಂಗ್ ಅ ಸೆಕ್ಷುವಲ್ ಕಾಂಟ್ಯಾಕ್ಟ್ ಎಷ್ಟು ಸ್ಪರ್ಮ್ಸ್ ರಿಲೀಸ್ ಆಗ್ತಾವ ಅಂದ್ರ ಅರೌಂಡ್ 200 to 300 ಮಿಲಿಯನ್, ಎಷ್ಟು 200 ಇಂದ 300 ಮಿಲಿಯನ್ ಸ್ಪರ್ಮ್ಸ್ ರಿಲೀಸ್ ಆಗ್ತಾವ ಇನ್ ಜಸ್ಟ್ ಒನ್ ಸೆಕ್ಷುವಲ್ ಇಂಟರ್ಕೋರ್ಸ್. ಒನ್ ಟೈಮ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ಆದಾಗ 200 to 300 ಮಿಲಿಯನ್ ಸ್ಪರ್ಮ್ಸ್ ಆರ್ ರಿಲೀಸ್ಡ್ ಫ್ರಮ್ ದ ಬಾಡಿ. ತಿಳಿತಾ ಇದು? ಓಕೆ, ಸೊ ಆದ್ರ ರಿಲೀಸ್ 200 to 300 ಮಿಲಿಯನ್ ಸ್ಪರ್ಮ್ಸ್ ಆಗ್ತಾವ. ಓಕೆ, ಆದ್ರ ಎಗ್ ಹತ್ರ ಬರೋದು ಎಷ್ಟಂದ್ರ, ಎಗ್ ನ ಹೋಗಿ ರೀಚ್ ಆಗೋದು ಎಷ್ಟಂದ್ರೆ ಗೊತ್ತಿಲ್ಲ, ಎಗ್ ನ ಹೋಗಿ ರೀಚ್ ಆಗೋದು ಎಷ್ಟಂದ್ರೆ ಬರೀ 200 ಇಂದ 300 ಅಷ್ಟೇ. ರಿಲೀಸ್ ಆಗೋದು ಎಷ್ಟು 200 to 300 ಮಿಲಿಯನ್ ಸ್ಪರ್ಮ್ಸ್, ಬಟ್ ಎಗ್ ಹತ್ರ ಹೋಗಿ ರೀಚ್ ಆಗೋದು ಬರೀ 200 to 300 ಅಷ್ಟೇ. ಸರಿ, ಎದಕ್ಕಂದ್ರೆ ಒಂದ್ ಸ್ವಲ್ಪ ಸ್ಪರ್ಮ್ಸ್ ಕಂಪ್ಲೀಟ್ಲಿ ಡೆವಲಪ್ಡ್ ಇರಂಗಿಲ್ಲ, ಒಂದ್ ಸ್ವಲ್ಪ ಸ್ಪರ್ಮ್ಸ್ ಮೋಟೈಲ್ ಇರಂಗಿಲ್ಲ, ಹಿಂಗಾಗಿ ದೇ ವಿಲ್ ನಾಟ್ ರೀಚ್ ದ ಎಗ್. ತಿಳಿತಾ? ಇದು ಒಂದ್ ರೀಸನ್. ಆಮೇಲೆ ಇದು ಎಗ್ ಎಲ್ಲಿರುತ್ತೆ, ಇದು ಎಗ್ ಎಲ್ಲಿರುತ್ತಂದ್ರ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆ,
ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆ ನನಗೆ ಒಂದು ರೀಜನ್ ಹೇಳಿದ್ರೆ ನೆನಪಿದ್ರು ಗೊತ್ತಿಲ್ಲ, ಆಂಪುಲಾ ಅಂತಂದು. ಓಕೆ, ಸೊ ಆಂಪುಲಾ ಅಂತ ಒಂದು ರೀಜನ್ ಹೇಳಿದ್ರೆ ನೆನಪಿದ್ದು ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆ ದೇರ್ ಇಸ್ ಒಂದು ರೀಜನ್ ಕಾಲ್ಡ್ ಇದು ನೋಡ್ರಿ ಓವರಿ, ಫ್ಯಾಲೋಪಿಯನ್ ಟ್ಯೂಬ್. ಸೊ ಫ್ಯಾಲೋಪಿಯನ್ ಟ್ಯೂಬ್ ಒಳಗಡೆ ಒಂದು ರೀಜನ್ ಹೇಳಿದೆ ಯಾವುದು ಆಂಪುಲಾ. ಆಮೇಲೆ ಇನ್ನೊಂದು ರೀಜನ್ ಹೇಳಿದೆ ಇಸ್ಥಮಸ್. ಸೊ ಆಂಪುಲಾ ಮತ್ತು ಇಸ್ಥಮಸ್ ನಡುವೆ ಇದೆ. ಸೊ ಈ ಎಗ್ ಎಲ್ಲಿ ಇರ್ತಂದ್ರ, ಇದು ಎಗ್ ಎಲ್ಲಿ ಇರ್ತಂದ್ರ ಈ ಎಗ್ this is in the region called as ampullary isthmic region. This egg is present in the region called as ampullary isthmic region ಒಳಗಡೆ ಈ egg ರಿಲೀಸ್ ಆಗಿರುತ್ತೆ. ಸೊ ಸ್ಪರ್ಮ್ಸ್ ರಿಲೀಸ್ ಆಗೋ ಎಷ್ಟಾಗ್ತಾವೆ, 200 to 300 ಮಿಲಿಯನ್ ಸ್ಪರ್ಮ್ಸ್ ರಿಲೀಸ್ ಆಗ್ತಾವೆ. ಆ ಎಲ್ಲಾ ಸ್ಪರ್ಮ್ಸ್ ಹೋಗಿ ಅಲ್ಲಿ ರೀಚ್ ಆಗಬೇಕು, ಎಗ್ ರೀಚ್ ಆಗಬೇಕು. ಆದ್ರೆ ರೀಚ್ ಆಗುವಾಗ ಔಟ್ ಆಫ್ 200 to 300 ಮಿಲಿಯನ್ ಸ್ಪರ್ಮ್ಸ್ ಓನ್ಲಿ 200 to 300 ವಿಲ್ ಸರ್ವೈವ್, ರೆಸ್ಟ್ ಆಫ್ ದೆಮ್ ದೇ ಡೈ. ರೀಸನ್ ಏನಂದ್ರ ಒಂದು, ಮೋಸ್ಟ್ ಆಫ್ ದ ಸ್ಪರ್ಮ್ಸ್ ದೇ ಆರ್ ನಾಟ್ ಇನ್ ಅ ಗುಡ್ ಶೇಪ್, ಆಮೇಲೆ ಒಂದ್ ಸ್ವಲ್ಪ ಮೋಟೈಲ್ ಇರಂಗಿಲ್ಲ ಅಲ್ಲಿವರೆಗೂ ಹೋಗಾಕ. ಸೊ ದೇ ವಿಲ್ ಲೂಸ್ ದರ್ ಎನರ್ಜಿ, ದೇ ವಿಲ್ ಡೈ. ಇನ್ನು ಸ್ವಲ್ಪ ಏನಾಗುತ್ತೆ, ಬಿಕಾಸ್ ಆಫ್ ದ ಅಸಿಡಿಟಿ ಆಫ್ ದ ವೆಜನಾ. ಸೊ ವೆಜನಾ ಏನ್ ಅಸಿಡಿಟಿ ಇರ್ತದೆ, ಅಸಿಡಿಕ್ ಇರ್ತದ್ರಿ, ಅದ್ರ ಸಂಬಂಧನು ಯಾವ ಸ್ಪರ್ಮ್ಸ್ ಕಂಪ್ಲೀಟ್ಲಿ ಡೆವಲಪ್ಡ್ ಇರಂಗಿಲ್ಲ. ಸೊ ಅವು ಏನಾಗ್ತಾವ, ಸತ್ತು ಹೋಗ್ಬಿಡ್ತಾವ. ಸೊ ಓನ್ಲಿ ಫ್ಯೂ ಸ್ಪರ್ಮ್ಸ್ ಔಟ್ ಆಫ್ 200 to 300 ಮಿಲಿಯನ್ ಸ್ಪರ್ಮ್ಸ್, ಓನ್ಲಿ ಅರೌಂಡ್ 200 to 300 ವಿಲ್ ಸರ್ವೈವ್. ಓಕೆ, ದ್ಯಾಟ್ ವಿಲ್ ಟ್ರೈ ಟು ರೀಚ್ ದ ಎಗ್ ಸೆಲ್. ಅವು ಎಗ್ ಸೆಲ್ ನ ರೀಚ್ ಆಗಕ್ಕೆ ಟ್ರೈ ಮಾಡ್ತಾವ. ಓಕೆ, ಅದ್ರೊಳಗಡೆನೂ ಏನಾಗತ್ತಂದ್ರ ಔಟ್ ಆಫ್ ದೋಸ್ 200 to 300 ಸ್ಪರ್ಮ್ಸ್ ಓನ್ಲಿ ಒನ್ ಸ್ಪರ್ಮ್ ವಿಲ್ ಫ್ಯೂಸ್ ದ ಎಗ್ ಅಥವಾ ಫರ್ಟಿಲೈಸ್ ದ ಎಗ್. ಓನ್ಲಿ ಒನ್ ಸ್ಪರ್ಮ್, ಯಾವ್ದ್ರ ಒಂದು ಸ್ಪರ್ಮ್ ಔಟ್ ಆಫ್ 200 to 300 ಸ್ಪರ್ಮ್, ಯಾವ್ದ್ರ ಒಂದ್ ಸ್ಪರ್ಮ್ ಎಗ್ ನ ಫ್ಯೂಸ್ ಮಾಡಿ ಏನ್ ಫಾರ್ಮ್ ಮಾಡತ್ತಂದ್ರ ಝೈಗೋಟ್ ನ ಫಾರ್ಮ್ ಮಾಡತ್ತ. ತಿಳಿತಾ ನಾ ಹೇಳ್ತಾ? ಸೊ ಟೋಟಲ್ ಏನು 200 to 300 ಮಿಲಿಯನ್ ಸ್ಪರ್ಮ್ಸ್ ರಿಲೀಸ್ ಆಗ್ತಾವ. ಅದ್ರೊಳಗಡೆ ಎಗ್ ರೀಚ್ ಆಗೋದು ಎಷ್ಟು, ಬರೀ 200 to 300. ಅದ್ರೊಳಗಡೆನು ಎಗ್ ನ ಫರ್ಟಿಲೈಸ್ ಮಾಡೋದು ಎಷ್ಟು, ಒಂದು ಸ್ಪರ್ಮ್ ಎಗ್ ನ ಫರ್ಟಿಲೈಸ್ ಮಾಡೋದು. ಒಂದ ಸ್ಪರ್ಮ್, ಯಾವ್ದ್ರ ಒಂದ್ ಸ್ಪರ್ಮ್ ಔಟ್ ಆಫ್ 200 ಎಗ್ ನ ಫರ್ಟಿಲೈಸ್ ಮಾಡಿ ಏನ್ ಫಾರ್ಮ್ ಮಾಡುತ್ತೆ, ಝೈಗೋಟ್ ನ ಫಾರ್ಮ್ ಮಾಡುತ್ತೆ. ತಿಳಿತಾ ಇದು? ಸೊ ಈ ಡಯಾಗ್ರಾಮ್ ಇಂದ ಎಕ್ಸ್ಪ್ಲೇನ್ ಮಾಡತ್ತೀವಿ. ಸೊ ಇಲ್ಲಿ 200 to 300 ಸ್ಪರ್ಮ್ಸ್ ಬರ್ತಾವ. ಸೊ ಔಟ್ ಆಫ್ ದ 200 to 300 ಸ್ಪರ್ಮ್ಸ್ ಯಾವ್ದ್ರ ಒಂದ್ ಸ್ಪರ್ಮ್, ಫಾರ್ ಎಕ್ಸಾಂಪಲ್ ಇನ್ ದಿಸ್ ಕೇಸ್ ಈ ಸ್ಪರ್ಮ್ ಇಲ್ಲಿ ಏನ್ ಮಾರ್ಕ್ ಮಾಡಿದ್ರೆ ನೋಡ್ರಿ, ಈ ಸ್ಪರ್ಮ್ ಏನ್ ಮಾಡುತ್ತೆ, ಎಗ್ ನ ಫರ್ಟಿಲೈಸ್ ಮಾಡಿ ಏನ್ ಫಾರ್ಮ್ ಮಾಡುತ್ತೆ, ಝೈಗೋಟ್ ನ ಫಾರ್ಮ್ ಮಾಡುತ್ತೆ. ಓಕೆ, ಎಲ್ಲಿ ಫಾರ್ಮ್ ಆಗುತ್ತೆ, ಯಾವ ಜಾಗದಾಗ ಅಂದ್ರೆ ಫ್ಯಾಲೋಪಿಯನ್ ಟ್ಯೂಬ್ ಒಳಗಡೆ. ಸರ್ ಫ್ಯಾಲೋಪಿಯನ್ ಟ್ಯೂಬ್ ಒಳಗಡೆ ಫ್ಯಾಲೋಪಿಯನ್ ಟ್ಯೂಬ್ ಒಳಗಡೆ ಎಲ್ಲಂದ್ರೆ ದೇರ್ ಇಸ್ ಅ ರೀಸನ್ ಕಾಲ್ಡ್ ಆಸ್ ಆಂಪುಲರಿ ಇಸ್ಥಮಿಕ್ ರೀಜನ್. ಆಂಪುಲರಿ ಇಸ್ಥಮಿಕ್ ರೀಜನ್ ಒಳಗಡೆ ಏನಾಗುತ್ತೆ, ಫರ್ಟಿಲೈಸ್ ಆಗುತ್ತೆ. ಸರ್ ಹೆಂಗ್ ಫರ್ಟಿಲೈಸ್ ಆಗುತ್ತೆ ಅಂದ್ರೆ ಸೇಮ್ ಟೈಮಿಗೆ ಆಂಪುಲರಿ ಇಸ್ಥಮಿಕ್ ರೀಜನ್ ಒಳಗಡೆ ಸೇಮ್ ಟೈಮಿಗೆ ಎಗ್ ನು ರಿಲೀಸ್ ಆಗಬೇಕು, ಅದರ್ ಟೈಮಿಗೆ ಸ್ಪರ್ಮ್ಸ್ ಬರ್ಬೇಕು. ಎಗ್ ನು ಅದರ್ ಟೈಮಿಗೆ ರಿಲೀಸ್ ಆಗಬೇಕು, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಂತ ಅದರ್ ಟೈಮಿಗೆ ಎಗ್ ರಿಲೀಸ್ ಆಗಿ ಅದು ಆಂಪುಲರ್ ರೀಜನ್ ಬರಬೇಕು. ಅದರ್ ಟೈಮ್ ಒಳಗಡೆ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗಿ ಅಥವಾ ಇನ್ಸೆಮಿನೇಷನ್ ಆಗಿ ಸ್ಪರ್ಮ್ಸ್ ಏನಾಗಬೇಕು, ದೇ ಶುಡ್ ಆಲ್ಸೋ ಎಂಟರ್ ಇನ್ ಟು ದ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಸೇಮ್ ಟೈಮಿಗೆ. ಸೊ ಸೇಮ್ ಟೈಮಿಗೆ ಎಗ್ ನು ಬರಬೇಕು, ಎಲ್ಲಿಂದ, ಓವರಿಯಿಂದ ಫ್ಯಾಲೋಪಿಯನ್ ಟ್ಯೂಬ್ ಒಳಗಡೆ ಆಂಪುಲರ್ ರೀಜನ್ ಗೆ ಎಗ್ ಬರಬೇಕು. ಅದರ್ ಸೇಮ್ ಟೈಮಿಗೆ ಯಾರು ಬರಬೇಕು, ಸ್ಪರ್ಮ್ಸ್ ಬರಬೇಕು. ಸೊ ಅದರ್ ಸೇಮ್ ಟೈಮಿಗೆ ಸ್ಪರ್ಮ್ಸ್ ರಿಲೀಸ್ ಆದ್ರೆ ಸ್ಪರ್ಮ್ಸ್ ಮತ್ತು ಎಗ್ ಎರಡು ಸೇಮ್ ಟೈಮಿಗೆ ಆಂಪುಲರಿ ರೀಜನ್ ಅಥವಾ ಆಂಪುಲರಿ ಇಸ್ಥಮಿಕ್ ರೀಜನ್ ಅಲ್ಲೇ ಬಂದ್ರ ಅವಾಗ ಏನಾಗುತ್ತೆ, ಈ ಟೈಪ್ ಸ್ಪರ್ಮ್ಸ್ ಎಗ್ ನ ಫರ್ಟಿಲೈಸ್ ಮಾಡಿ ಇಟ್ ಫಾರ್ಮ್ಸ್ ಏನ್ರಿ, ಝೈಗೋಟ್ ನ ಫಾರ್ಮ್ ಮಾಡುತ್ತೆ. ಸಪೋಸ್ ಹಿಂಗಾಗ್ಲಿಲ್ಲ, ಫಾರ್ ಎಕ್ಸಾಂಪಲ್ ಹೆಂಗತ್ತು, ಎಗ್ ಆಲ್ರೆಡಿ ರಿಲೀಸ್ ಆಗೈತಿ, ಸ್ಪರ್ಮ್ಸ್ ಬರಲಿಲ್ಲ, ಅವಾಗೂ ಫರ್ಟಿಲೈಸೇಷನ್ ಆಗಂಗಿಲ್ಲ. ಸಮ್ ಟೈಮ್ಸ್ ಹೆಂಗಾಗುತ್ತೆ, ಸೆಕ್ಷುವಲ್ ಇಂಟರ್ಕೋರ್ಸ್ ಆಯ್ತು, ಸ್ಪರ್ಮ್ಸ್ ರಿಲೀಸ್ ಆದು, ಬಟ್ ಅವಾಗಿನ ಎಗ್ ಬಂದೇ ಇಲ್ಲ, ಅವಾಗೂ ಫರ್ಟಿಲೈಸೇಷನ್ ಆಗಂಗಿಲ್ಲ. ಸೊ ಫರ್ಟಿಲೈಸೇಷನ್ ಆಗ್ಬೇಕಂದ್ರೆ ಆಟ್ ದ ಸೇಮ್ ಟೈಮ್ egg should also come into the ampullary region, sperms should also come into the ampullary region. ಆವಾಗಷ್ಟ ಫರ್ಟಿಲೈಸೇಷನ್ ಆಗುತ್ತೆ. ಹೇಳ್ತಾ ಇದ್ರ ಮೇಲೆ ಒಂದು ಕ್ವಶನ್ ಕೇಳಬಹುದು. ಏನು ಕ್ವಶನ್ ಕೇಳಬಹುದು? ಎವ್ರಿ ಫರ್ಟಿಲೈಸೇಷನ್ ಈಸ್ ನಾಟ್, ಎವ್ರಿ ಸೆಕ್ಷುವಲ್ ಇಂಟರ್ಕೋರ್ಸ್ ಡಸಂಟ್ ಲೀಡ್ ಟು ಫರ್ಟಿಲೈಸೇಷನ್. ಎವ್ರಿ ಸೆಕ್ಷುವಲ್ ಇಂಟರ್ಕೋರ್ಸ್ ಡಸಂಟ್ ಲೀಡ್ ಟು ಫರ್ಟಿಲೈಸೇಷನ್ ಅಂತ ಒಂದು ಕ್ವಶನ್ ಕೇಳಬಹುದು. ಸೊ ಇದರ ಅರ್ಥ ಏನು? ಪ್ರತಿ ಸದ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಿದ ಕೂಡ ಸೆಕ್ಷುವಲ್ ಕಾಂಟ್ಯಾಕ್ಟ್ ಆದ್ಮೇಲೆ ಪ್ರೆಗ್ನೆನ್ಸಿ ಬರಬೇಕು ಅಥವಾ ಫರ್ಟಿಲೈಸೇಷನ್ ಆಗಬೇಕಂತಿಲ್ಲ. ಸೊ ಸೆಕ್ಷುವಲ್ ಕಾಂಟ್ಯಾಕ್ಟ್ ಮಾಡಿದ್ರಿಂದ ಪ್ರೆಗ್ನೆಂಟ್ ಆಗಬೇಕಂತಿಲ್ಲ ಅಥವಾ ಫರ್ಟಿಲೈಸೇಷನ್ ಆಗಬೇಕಂತಿಲ್ಲ. ಯಾಕೆ ಅಂತಂದ್ರೆ ಬಿಕಾಸ್ ಅದು ಆಗ್ಬೇಕು, ಫರ್ಟಿಲೈಸೇಷನ್ ಆಗ್ಬೇಕು ಅಥವಾ ಪ್ರೆಗ್ನೆನ್ಸಿ ಬರ್ಬೇಕಂದ್ರೆ ಏನಾಗಬೇಕು, ಸೇಮ್ ಟೈಮಿಗೆ ಎಗ್ನು ರಿಲೀಸ್ ಆಗ್ಬೇಕು, ಎಗ್ ರಿಲೀಸ್ ಆಗಿ ಬರ್ಬೇಕು, ಆಂಪುಲರಿ ರೀಜನ್ ಬರ್ಬೇಕು. ಅದೇ ಸೇಮ್ ಟೈಮಿಗೆ ಸ್ಪರ್ಮ್ಸ್ ರಿಲೀಸ್ ಆಗಿ ಆಂಪುಲರಿ ರೀಜನ್ ಬರ್ಬೇಕು. ಅವಾಗಷ್ಟೇ ಏನಾಗುತ್ತೆ, ಸ್ಪರ್ಮ್ಸ್ ವಿಲ್ ಫ್ಯೂಸ್ ದ ಎಗ್ ಟು ಫಾರ್ಮ್ ಎಂಟ್ರಿ ಝೈಗೋಟ್. ಓಕೆ, ಈಗೇನಾದ್ರಿ ಔಟ್ ಆಫ್ 200 to 300 ಮಿಲಿಯನ್ ಸ್ಪರ್ಮ್ಸ್ ಬರೀ ಒಂದು 200 to 300 ಸ್ಪರ್ಮ್ಸ್ ಎಲ್ಲಿ ಬಂತು, ಎಗ್ ಹತ್ರ ಬಂತು. ಅದರೊಳಗಡೆ ಯಾವುದೋ ಒಂದು ಸ್ಪರ್ಮ್, ಫಾರ್ ಎಕ್ಸಾಂಪಲ್ ಇದಕ್ಕೊಂದು ವರ್ಡ್ ಯೂಸ್ ಮಾಡ್ತೀವಿ ನೋಡ್ರಿ, ಹಂಗ ಯಾವುದೋ ಒಂದು ಸ್ಪರ್ಮ್, ಲಕ್ಕಿ ಸ್ಪರ್ಮ್ ಅನ್ಕೋರಿ, ಹಂಗ ಯಾವುದೋ ಒಂದು ಸ್ಪರ್ಮ್ ಏನ್ ಮಾಡುತ್ತೆ,
ಎಗ್ನ ಫರ್ಟಿಲೈಸ್ ಮಾಡುತ್ತೆ. ಅವಾಗ ಏನ್ ಫಾರ್ಮ್ ಆತು? ಝೈಗೋಟ್ ಫಾರ್ಮ್ ಆತು. ಅವಾಗ ಏನ್ ಫಾರ್ಮ್ ಆತ್ರಿ? ಝೈಗೋಟ್ ಫಾರ್ಮ್ ಆತು. ತಿಳಿತಾ? ಇದಕ್ಕೆ ನಾವೇನ್ ಕರಿತೀವಿ? ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸರ್ ಫರ್ಟಿಲೈಸೇಷನ್ ಅಂದ್ರೆ ಮುಂದಿನಾಗುತ್ತೆ. ಮುಂದೆ ಇನ್ನೊಂದು ಕ್ವಶನ್ ಬರ್ಬೋದು, ಏನಂದ್ರೆ ಸರ್ ಉಳ್ಕಿದ್ದ ಸ್ಪರ್ಮ್ಸ್ ಅದರೊಳಗಡೆ ಎಂಟರ್ ಆಗಂಗಿಲ್ಲ. ಉಳ್ಕಿದ್ದ ಸ್ಪರ್ಮ್ಸ್ ಎಗ್ ಒಳಗಡೆ ಎಂಟರ್ ಆಗಂಗಿಲ್ಲ. ಓಕೆ, ಎಗ್ ಇಟ್ ಈಸ್ ಮೇಡ್ ಅಪ್ ಆಫ್ ಲೇಯರ್ ಕಾಲ್ಡ್ ಝೋನಾ ಪೆಲುಸಿಡಾ. ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ಎಗ್ ಒಳಗಡೆ ಝೋನಾ ಪೆಲುಸಿಡಾ ಲೇಯರ್ ಇರುತ್ತೆ. ಅಲಾಂಗ್ ವಿತ್ ಝೋನಾ ಪೆಲುಸಿಡಾ ಲೇಯರ್ ಇನ್ನೊಂದು ಲೇಯರ್ ಇರುತ್ತೆ, ದಟ್ ಇಸ್ ಕಾಲ್ಡ್ ಕೊರೋನಾ ರೇಡಿಯೇಟ್ ಅಂತ ಇರುತ್ತೆ. ಕೊರೋನಾ ರೇಡಿಯೇಟ್ ಅಂತ ಇರುತ್ತೆ. ಸೊ ದಟ್ ಈಸ್ ಆಲ್ಸೋ ಪ್ರೊಟೆಕ್ಟಿವ್ ಮೆಂಬ್ರೇನ್. ಸಪೋಸ್ ಒಂದು ಸ್ಪರ್ಮ್ ಎಗ್ನ ಫರ್ಟಿಲೈಸ್ ಮಾಡ್ಬಿಟ್ರೆ, ಸಪೋಸ್ ಏನ್ರ ಒಂದು ಸ್ಪರ್ಮ್ ಎಗ್ ಒಳಗಡೆ ಹೋಗಿ ಅದನ್ನ ಫರ್ಟಿಲೈಸ್ ಮಾಡ್ಬಿಟ್ರೆ, ಅವಾಗ ಎಗ್ ಏನ್ ಮಾಡ್ಬಿಡುತ್ತೆ ಗೊತ್ತನ್ರಿ? ಅದ್ರದ್ದು ಹೊರಗಡೆ ಏನ್ ಮೆಂಬ್ರೇನ್ ಐತಲ್ಲ, ಆ ಮೆಂಬ್ರೇನ್ ನ ಹಾಲ್ಡ್ ಮಾಡ್ಬಿಡುತ್ತೆ, ಅದ್ರ ಶೇಪ್ ನ ಚೇಂಜ್ ಮಾಡ್ಕೊಂಡ್ಬಿಡುತ್ತೆ. ಸೊ ಅದ್ರ ಶೇಪ್ ಚೇಂಜ್ ಮಾಡಿ ಔಟರ್ ಮೆಂಬ್ರೇನ್ ಶೇಪ್ ಚೇಂಜ್ ಮಾಡ್ಬಿಡುತ್ತೆ. ಸೊ ಔಟರ್ ಮೆಂಬ್ರೇನ್ ಶೇಪ್ ಚೇಂಜ್ ಆತ ಅಥವಾ ಔಟರ್ ಮೆಂಬ್ರೇನ್ ಹಾರ್ಡ್ ಆಗ್ಬಿಡುತ್ತಂದ್ರ ಅದು ಏನ್ ಮಾಡತ್ತಂದ್ರ ಇಟ್ ವಿಲ್ ಬ್ಲಾಕ್ ದ ಎಂಟ್ರಿ ಆಫ್ ಅದರ್ ಸ್ಪರ್ಮ್ಸ್. ಇಟ್ ವಿಲ್ ಬ್ಲಾಕ್ ದ ಎಂಟ್ರಿ ಆಫ್ ಅದರ್ ಸ್ಪರ್ಮ್ಸ್. ಅಂದ್ರೆ ಹೆಂಗ? ಈಗ ಫಾರ್ ಎಕ್ಸಾಂಪಲ್ ನಿಮ್ ಡಯಾಗ್ರಾಮ್ ಒಳಗೆ 4 ಸ್ಪರ್ಮ್ಸ್ ಅದಾವ. ಸೊ ಡಯಾಗ್ರಾಮ್ ಒಳಗೆ ಈಗ ಒಂದು ಎಗ್ ಐತಿ. ಸೊ ದೇರ್ ಇಸ್ ಒನ್ ಎಗ್ ಸೆಲ್. ಟೋಟಲಿ ಎಷ್ಟು ಸ್ಪರ್ಮ್ಸ್ ಅದಾವ? 4 ಸ್ಪರ್ಮ್ಸ್ ಅದಾವ. ಸೊ 4 ಒಳಗಡೆ ಒಂದು ಸ್ಪರ್ಮ್ ಎಂಟ್ರಿ ಆಗುತ್ತೆ. ಸೊ ಇದು ಒಂದು ಸ್ಪರ್ಮ್ ಎಂಟ್ರಿ ಆಗಿ ಈ ಎಗ್ ನ ಫರ್ಟಿಲೈಸ್ ಮಾಡ್ಬಿಟ್ರೆ, ಅವಾಗ ಇದು ಎಗ್ ಏನ್ ಮಾಡತ್ತಂತಂದ್ರ ಇಟ್ ವಿಲ್ ಚೇಂಜ್ ಇಟ್ಸ್ ಶೇಪ್. ತನ್ನ ಶೇಪ್ ನ ತಾನ ಚೇಂಜ್ ಮಾಡ್ಕೊಳತ್ತೆ. ಅದ್ರ ಹೊರಗಡೆ ಏನಿತ್ತಲ್ಲ, ಅದ್ರ ಹೊರಗಡೆ ಮೆಂಬ್ರೇನ್ ಐತಲ್ಲ, ಅದ್ರ ಹೊರಗಡೆ ಮೆಂಬ್ರೇನ್ ಶೇಪ್ ನ ಚೇಂಜ್ ಮಾಡಿ ಅದ್ರ ಹೊರಗಡೆ ಮೆಂಬ್ರೇನ್ ಶೇಪ್ ನ ಹಾರ್ಡ್ ಮಾಡ್ಕೊಂಡು ಇಲ್ಲಿ ಬ್ಲಾಕ್ ಕಲರ್ ಮಾರ್ಕ್ ಹಾಕೊಂಡ್ರಿ, ಅದ್ರ ಹೊರಗಡೆ ಮೆಂಬ್ರೇನ್ ಹಾರ್ಡ್ ಮಾಡುತ್ತೆ. ಸೊ ಅದ್ರ ಹೊರಗಡೆ ಮೆಂಬ್ರೇನ್ ಹಾರ್ಡ್ ಆತಂದ್ರ ಅದ್ರ ಶೇಪ್ ಚೇಂಜ್ ಆತಂದ್ರ ಇಟ್ ವಿಲ್ ಬ್ಲಾಕ್ ದ ಎಂಟ್ರಿ ಆಫ್ ಅದರ್ ಸ್ಪರ್ಮ್ಸ್. ಅವಾಗ ಈ ಸ್ಪರ್ಮ್ ಏನದಲ್ಲ, ದೇ ವಿಲ್ ನಾಟ್ ಎಂಟ್ರಿ ಇನ್ ಟು ದ ಎಗ್. ಯಾಕಂದ್ರೆ ಆಲ್ರೆಡಿ ಈ ಸ್ಪರ್ಮ್ ಎಂಟ್ರಿ ಆಗೈತಿ. ಸೊ ಇಟ್ ವಿಲ್ ಬ್ಲಾಕ್ ದ ಎಂಟ್ರಿ ಆಫ್ ಅದರ್ ಸ್ಪರ್ಮ್ಸ್. ತಿಳಿತಾ ಇದು? ಸೊ ಈ ಟೈಪ್ ಫರ್ಟಿಲೈಸೇಷನ್ ಆಗುತ್ತೆ. ಓಕೆ, ಆಮೇಲೆ ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೀಟ್ ಎಕ್ಸಾಮ್ ಏನಂದ್ರೆ ಡ್ಯೂರಿಂಗ್ ದ ಟೈಮ್ ಆಫ್ ದ ಫರ್ಟಿಲೈಸೇಷನ್. ಸೊ ಫರ್ಟಿಲೈಸೇಷನ್ ಆಗಬೇಕಾದ್ರೆ, ಓಕೆ, ಡ್ಯೂರಿಂಗ್ ದ ಟೈಮ್ ಆಫ್ ದ ಫರ್ಟಿಲೈಸೇಷನ್ ನಿಮ್ಗೆ ಗೊತ್ತೈತಿ ಎಗ್ ಒಳಗಡೆ ದೇರ್ ಇಸ್ ಅ ಎಗ್ ಸೆಲ್ ಕಾಲ್ಡ್ ಸೆಕೆಂಡರಿ oocyte ಅಂತ ಕರಿತೀವಿ. ದಟ್ ಇಸ್ ಕಾಲ್ಡ್ ಸೆಕೆಂಡರಿ oocyte. ಸೊ ಡ್ಯೂರಿಂಗ್ ದ ಟೈಮ್ ಆಫ್ ದ ಫರ್ಟಿಲೈಸೇಷನ್ ಅದೇನ್ ಸೆಕೆಂಡರಿ oocyte ಐತಲ್ಲ ಎಗ್ ಸೆಲ್, ಸೊ ದ್ಯಾಟ್ ವಿಲ್ ಕಂಪ್ಲೀಟ್ ಇಟ್ಸ್ ಸೆಕೆಂಡ್ ಮಿಯೋಸಿಸ್ ಡಿವಿಷನ್. ನಾನು ನಿಮ್ಗೆ ಲಾಸ್ಟ್ ವಿಡಿಯೋ ಒಳಗಡೆ ಹೇಳಿದ್ದೆ. ಯಾವ ವಿಡಿಯೋ ಅಂತಂದ್ರೆ oogenesis. ಸೊ oogenesis ವಿಡಿಯೋ ಒಳಗಡೆ ಹೇಳಿದ್ದೆ, ಅಲ್ಲಿ ಮಿಯೋಸಿಸ್ ಫಸ್ಟ್ ಡಿವಿಷನ್ ಆಗಿರುತ್ತೆ, ಸೆಕೆಂಡ್ ಡಿವಿಷನ್ ಇನ್ನೂ ಆಗಿರಂಗಿಲ್ಲ. ಸೆಕೆಂಡ್ ಡಿವಿಷನ್ ಯಾವಾಗ ಆಗುತ್ತೆ? ಸೆಕೆಂಡ್ ಡಿವಿಷನ್ ಆಗುದೇ ಯಾವಾಗ? ಫರ್ಟಿಲೈಸೇಷನ್ ಟೈಮ್ ಒಳಗಡೆ. ಇಲ್ಲಿ ಏನಾಗುತ್ತೆ? ಸೆಕೆಂಡರಿ oocyte ಇಟ್ ವಿಲ್ ಡಿವೈಡ್. ಸೆಕೆಂಡರಿ oocyte ಇಟ್ ವಿಲ್ ಫರ್ದರ್ ಡಿವೈಡ್, ಓಕೆ, ಟು ಫಾರ್ಮ್ ಎಗ್ ಸೆಲ್ ಅಂದ್ರೆ ಓವಮ್ ಅಲಾಂಗ್ ವಿತ್ ದ ಪೋಲಾರ್ ಬಾಡಿ. ಎಗ್ ಸೆಲ್ ನ ಫಾರ್ಮ್ ಮಾಡುತ್ತೆ, ಅಲಾಂಗ್ ವಿತ್ ಏನ್ ಫಾರ್ಮ್ ಮಾಡುತ್ತೆ? ಪೋಲಾರ್ ಬಾಡಿನ ಫಾರ್ಮ್ ಮಾಡುತ್ತೆ. ಸೊ ಇಲ್ಲಿಗೆ ಏನಾಗುತ್ತೆ? ಸೆಕೆಂಡ್ ಮಿಯೋಸಿಸ್ ಡಿವಿಷನ್ ಕಂಪ್ಲೀಟ್ ಆಗುತ್ತೆ. ಸೊ ಮಿಯೋಸಿಸ್ oogenesis ಒಳಗಡೆ ಏನ್ ಮಿಯೋಸಿಸ್ ಆಗಿರುತ್ತಲ್ಲ ಅದು ಕಂಪ್ಲೀಟ್ ಆಗೋದಂದ್ರೆ ಯಾವಾಗ? ಡ್ಯೂರಿಂಗ್ ದ ಟೈಮ್ ಆಫ್ ದ ಫರ್ಟಿಲೈಸೇಷನ್. ತಿಳಿತಾ? ಸೊ ಈ ಫರ್ಟಿಲೈಸೇಷನ್ ಪ್ರೊಸೆಸ್ ಒಳಗಡೆ ಇದೆಲ್ಲ ಏನಾಯ್ತು? ಕಂಪ್ಲೀಟ್ ಆಯ್ತು. ಓಕೆ, ಇನ್ನು ನೆನ್ಪಿಟ್ಕೊರಿ, ಯಾವಾಗ ಫರ್ಟಿಲೈಸೇಷನ್ ಆಗಿ ಝೈಗೋಟ್ ಫಾರ್ಮ್ ಆಗುತ್ತೆ ನೋಡ್ರಿ. ಯಾವಾಗ ಫರ್ಟಿಲೈಸೇಷನ್ ಆಗಿ ಯಾವಾಗ ಝೈಗೋಟ್ ಫಾರ್ಮ್ ಆಗುತ್ತೆ, ಆವಾಗ ಆ ಟೈಮ್ ಒಳಗಡೆ ಆಲ್ಮೋಸ್ಟ್ 99% ಆಫ್ ದ ಕ್ಯಾರೆಕ್ಟರ್ಸ್ ವಿಲ್ ಬಿ ಡಿಸೈಡೆಡ್. ಫಾರ್ ಎಕ್ಸಾಂಪಲ್, ನಿಮ್ಮ ಪೇರೆಂಟ್ಸ್ ಇಂದ ಯಾವ ಕ್ಯಾರೆಕ್ಟರ್ ಬರುತ್ತೆ, ಮದರ್ ಇಂದ ಯಾವ ಕ್ಯಾರೆಕ್ಟರ್ ಬರುತ್ತೆ, ಆಲ್ಮೋಸ್ಟ್ 99% ಅಲ್ಲೇ ಕ್ಯಾರೆಕ್ಟರ್ ಡಿಸೈಡ್ ಆಗ್ಬಿಡ್ತಾವೆ. ನಿಮ್ಮ ಕೂದಲ ಹೆಂಗಿರ್ಬೇಕು, ನಿಮ್ಮ ಕಣ್ಣು ಹೆಂಗಿರ್ಬೇಕು, ಓಕೆ, ನಿಮ್ಮ ಕಿವಿ ಹೆಂಗಿರ್ಬೇಕು, ನಿಮ್ಮ ಬುದ್ಧಿ ಹೆಂಗಿರ್ಬೇಕು, ನಿಮ್ದು ಫಿಸಿಕ್ ಹೆಂಗಿರ್ಬೇಕು, ಆಲ್ಮೋಸ್ಟ್ ಮೆನಿ ಆಫ್ ದ ಕ್ಯಾರೆಕ್ಟರ್ಸ್ ವಿಲ್ ಬಿ ಡಿಸೈಡೆಡ್ ದ ಡೇ ವೆನ್ ಝೈಗೋಟ್ ಇಸ್ ಫಾರ್ಮ್. ಝೈಗೋಟ್ ಫಾರ್ಮ್ ಆದ ದಿವಸ ಎಲ್ಲ ಡಿಸೈಡ್ ಆಗ್ಬಿಡ್ತಾವೆ. ಯಾಕಂದ್ರೆ ಮೇಲ್ ಗ್ಯಾಮೆಟ್ ದಟ್ ಇಸ್ ಸ್ಪರ್ಮ್ ಒಳಗಡೆ ಎಷ್ಟಿರ್ತಾವೆ? 23 ಕ್ರೋಮೋಸೋಮ್ ಇರ್ತಾವೆ. ಸಿಮಿಲರ್ಲಿ ಎಗ್ ಒಳಗಡೆ ಎಷ್ಟಿರ್ತಾವೆ? 23 ಕ್ರೋಮೋಸೋಮ್ ಇರ್ತಾವೆ. ಸೊ ಸ್ಪರ್ಮ್ ಒಳಗಡೆ 23 ಕ್ರೋಮೋಸೋಮ್ ಇರ್ತಾವೆ, ಎಗ್ ಒಳಗಡೆ 23 ಕ್ರೋಮೋಸೋಮ್ಸ್ ಇರ್ತಾವೆ. ಎರಡು ಸೇರಿ 23 + 23 ಎರಡು ಸೇರಿ ಝೈಗೋಟ್ ಏನ್ ಫಾರ್ಮ್ ಆಗುತ್ತಲ್ಲ. ಸೊ ಇಲ್ಲಿ ಮಾರ್ಕ್ ಮಾಡೋದು ನೋಡಿ, ಝೈಗೋಟ್ ಒಳಗಡೆ ಎಷ್ಟು ಬರ್ತಾವೆ? 46 ಕ್ರೋಮೋಸೋಮ್ ಬರ್ತಾವೆ. 23 ಫ್ರಮ್ ಮದರ್, 23 ಫ್ರಮ್ ಫಾದರ್, 23 ಫ್ರಮ್ ಎಗ್, 23 ಫ್ರಮ್ ಸ್ಪರ್ಮ್, ಎರಡು ಕಂಬೈನ್ ಆಗಿ ಟೋಟಲಿ 46 ಕ್ರೋಮೋಸೋಮ್ ಬರ್ತಾವೆ. ಈ 46 ಕ್ರೋಮೋಸೋಮ್ ಏನ್ ಡಿಸೈಡ್ ಮಾಡ್ತಾವ ಅಂತಂದ್ರೆ, ಈ 46 ಕ್ರೋಮೋಸೋಮ್ ಒಳಗಡೆ ಫ್ರಮ್ ಹೆಡ್ ಟು ಫೀಟ್ ನಿಮ್ ಫಿಸಿಕಲ್ ಹೆಂಗಿರ್ಬೇಕು, ನಿಮ್ದು ಮೆಂಟಲಿ ನಿಮ್ ಕ್ಯಾರೆಕ್ಟರಿಸ್ಟಿಕ್ ಹೆಂಗಿರ್ಬೇಕು, ಎಷ್ಟೊಂದು ಈ 46 ಕ್ರೋಮೋಸೋಮ್ಸ್ ಏನ್ ಮಾಡ್ತಾವೆ? ಡಿಸೈಡ್ ಮಾಡ್ತಾವೆ. ಬಿಕಾಸ್ ಆ 46 ಕ್ರೋಮೋಸೋಮ್ಸ್ ಒಳಗಡೆ ಇಟ್ ವಿಲ್ ಬಿ ಹ್ಯಾವಿಂಗ್ ಆಲ್ ದ ಜೀನ್ಸ್ ಫ್ರಮ್ ಯುವರ್ ಫಾದರ್ ಅಂಡ್ ಮದರ್. ತಿಳಿತಾ ಇದು? ಓಕೆ, ಓಕೆ. ಸೊ ಇಲ್ಲಿಗೆ ಏನಾಗ್ತಿ? ಫರ್ಟಿಲೈಸೇಷನ್ ಹಿಂಗಾಗುತ್ತೆ. ಸೊ ಡ್ಯೂರಿಂಗ್ ದ ಟೈಮ್ ಆಫ್ ದ ಫರ್ಟಿಲೈಸೇಷನ್ ಝೈಗೋಟ್ ಫಾರ್ಮ್ ಆದಾಗ ಆಲ್ಮೋಸ್ಟ್ ಎಲ್ಲಾ ಕ್ಯಾರೆಕ್ಟರ್ಸ್ ಡಿಸೈಡ್ ಆಗ್ತಾವೆ, ಇನ್ಕ್ಲೂಡಿಂಗ್ ವೆದರ್ ಬೇಬಿ ಗರ್ಲ್ ಈಸ್ ಟು ಬಿ ಡೆಲಿವರ್ಡ್ ಆರ್ ಬೇಬಿ ಬಾಯ್ ಇಸ್ ಟು ಬಿ ಡೆಲಿವರ್ಡ್. ಅಂದ್ರೆ ಅದು ಹುಟ್ಟು ಮಗು ಏನು ಗಂಡಿರುತ್ತೋ ಏನು ಹೆಣ್ಣಿರುತ್ತೋ
ಅದು ಯಾವಾಗ ಡಿಸೈಡ್ ಆಗುತ್ತೆ ಡ್ಯೂರಿಂಗ್ ದ ಫಾರ್ಮೇಶನ್ ಆಫ್ ಝೈಗೋಟ್. ಯಾವಾಗ ಝೈಗೋಟ್ ಫಾರ್ಮ್ ಆತ ಅವತ್ತ ಸೆಕ್ಸ್ ಆಫ್ ಅ ಚೈಲ್ಡ್ ವೆದರ್ ಇಟ್ ಈಸ್ ಅ ಬಾಯ್ ಆರ್ ಅ ಗರ್ಲ್ ಅದನ್ನು ಡಿಸೈಡ್ ಆಗುತ್ತೆ. ಸರ್ ಹೆಂಗ ಅಂತಂದ್ರ ನಿಮಗೆ ಇದು ಗೊತ್ತೈತಿ ಏನಂದ್ರ ಮೇಲ್ ಹ್ಯಾಸ್ ಟೋಟಲಿ ಎಷ್ಟು 46 ಕ್ರೋಮೋಸೋಮ್ಸ್. ಸೊ ಮೇಲ್ ಒಳಗಡೆ ಟೋಟಲಿ ಎಷ್ಟು ಇರ್ತಾವ 46 ಕ್ರೋಮೋಸೋಮ್ಸ್ ಇರ್ತಾವ. ಫೀಮೇಲ್ ಒಳಗಡೆ ಎಷ್ಟು ಇರ್ತಾವ ಟೋಟಲಿ 46 ಕ್ರೋಮೋಸೋಮ್ಸ್ ಇರ್ತಾವ. ಪ್ರತಿ ಒಂದು ಸೆಲ್ ಒಳಗಡೆ ಎವ್ರಿ ಸೆಲ್ ಆಫ್ ದ ಹ್ಯೂಮನ್ ಬೀಯಿಂಗ್ ಹ್ಯಾಸ್ 46 ಕ್ರೋಮೋಸೋಮ್ಸ್. ಸಿಮಿಲರ್ಲಿ ಮೇಲ್ ಅಂಡ್ ಫೀಮೇಲ್. ಸೊ ಮೇಲ್ ಒಳಗಡೆ ಟೋಟಲಿ 23 ಪೇರ್ ಇರ್ತಾವ ಕ್ರೋಮೋಸೋಮ್ಸ್ 23 ಪೇರ್. ಸಿಮಿಲರ್ಲಿ ಫೀಮೇಲ್ ಒಳಗಡೆ ಇರ್ತಾವ 23 ಪೇರ್ ಇರ್ತಾವ. So out of the 23 pair of chromosomes, 22 pair of chromosomes ಮೇಲ್ ಒಳಗಡೆ ಫೀಮೇಲ್ ಒಳಗಡೆ ಎರಡು ಸೇಮ್ ಇರ್ತಾವ. ಅದಕ್ಕೆ ಮೇಲ್ ಒಳಗಡೆ ಫೀಮೇಲ್ ಒಳಗಡೆ ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ನರ್ವಸ್ ಸಿಸ್ಟಮ್ ಆಲ್ಮೋಸ್ಟ್ ಎಲ್ಲ ಸೇಮ್ ಅದಾವ. ಆಲ್ಮೋಸ್ಟ್ ಅಲ್ರಿ ಎಲ್ಲ ಸೇಮ್ ಅದಾವ. ಓಕೆ, ಯಾಕಂದ್ರ ಮೇಲ್ ಒಳಗಡೆ 23 ಪೇರ್ ಆಫ್ ಕ್ರೋಮೋಸೋಮ್ಸ್ ಇರ್ತಾವ, ಫೀಮೇಲ್ ಒಳಗಡೆ 23 ಪೇರ್ ಆಫ್ ಕ್ರೋಮೋಸೋಮ್ಸ್ ಇರ್ತಾವ. ಅದರೊಳಗಡೆ 22 ಪೇರ್ 22 ಪೇರ್ ಆಫ್ ಕ್ರೋಮೋಸೋಮ್ಸ್ ಅದು ಮೇಲ್ ರೇ ಇರಲಿ ಫೀಮೇಲ್ ರೇ ಇರಲಿ ದೇ ವಿಲ್ ಬಿ ಸೇಮ್. ಯಾವ್ದು ರೀತಿ ಮೇಲ್ ಒಳಗಡೆ 23 ಪೇರ್ ಆಫ್ ಕ್ರೋಮೋಸೋಮ್ಸ್, ಫೀಮೇಲ್ ಒಳಗಡೆ 23 ಪೇರ್ ಆಫ್ ಕ್ರೋಮೋಸೋಮ್ಸ್ ಇರ್ತಾವೆ. ಅದರೊಳಗಡೆ 22 ಪೇರ್ ಆಫ್ ಕ್ರೋಮೋಸೋಮ್ಸ್ ದೇ ವಿಲ್ ಬಿ ಸೇಮ್ ಇನ್ ಬೋತ್ ಮೇಲ್ ಅಂಡ್ ಫೀಮೇಲ್. ಸರ್ ಮತ್ತೆ ಹಂಗಾರೆ ಚೇಂಜ್ ಇರೋದು ಯಾವುದು ನೋಡ್ರಿ, ಮೇಲ್ ರೇ ಇರಲಿ ಫೀಮೇಲ್ ರೇ ಇರಲಿ ಚೇಂಜ್ ಇರೋದು ಒಂದ ಒಂದು ಸಿಸ್ಟಮ್, ಯಾವ್ದು ರೀಪ್ರೊಡಕ್ಟಿವ್ ಸಿಸ್ಟಮ್. ಸೊ ರೀಪ್ರೊಡಕ್ಟಿವ್ ಆರ್ಗನ್ಸ್ ರೀಪ್ರೊಡಕ್ಟಿವ್ ಸಿಸ್ಟಮ್ ನ ಬಿಟ್ಟು ಉಳ್ಕಿದ್ದು ಮೇಲ್ ಮತ್ತು ಫೀಮೇಲ್ ಒಳಗಡೆ ಎಲ್ಲಾ ಸಿಸ್ಟಮ್ ಸೇಮ್ ಅದಾವ. ಗೊತ್ತಾದ ಎದಕ್ಕೆ? ಬಿಕಾಸ್ 22 ಪೇರ್ ಆಫ್ ಕ್ರೋಮೋಸೋಮ್ಸ್ ಆರ್ ಸೇಮ್. ಸೊ ಅದೇನು ರೀಪ್ರೊಡಕ್ಟಿವ್ ಸಿಸ್ಟಮ್ ಅಷ್ಟೇ ಏನು ಚೇಂಜ್ ಇತ್ತಲ್ಲ, ದಟ್ ಈಸ್ ಬಿಕಾಸ್ ಆಫ್ ದ 23rd ಪೇರ್. ಸೊ ಮೇಲ್ ಒಳಗಡೆ 23rd ಪೇರ್ ಆಫ್ ಕ್ರೋಮೋಸೋಮ್ ಹಿಂಗೆ ಎಕ್ಸ್ ವೈ. ಎಕ್ಸ್ ಇಸ್ ಅ ಲಾಂಗ್ ಕ್ರೋಮೋಸೋಮ್, ವೈ ಇಸ್ ಅ ಶಾರ್ಟ್ ಕ್ರೋಮೋಸೋಮ್. ಇದು ಎಕ್ಸ್, ಇದು ವೈ. ಫೀಮೇಲ್ ಒಳಗಡೆ ಎಕ್ಸ್ ಎಕ್ಸ್ ಇರ್ತಾವ, 23 ಪೇರ್ ಆಫ್ 22 ಸೇಮ್ ಇರ್ತಾವ. So 22 pair of chromosomes they will be same. Okay ಅಂತ ಕರೀತಾರೆ, they are called as autosomes ಅಂತ ಕರೀತಾರೆ. ಏನು ಕರೀತೀರಿ? autosomes. So 22 pair of chromosomes in male and female they will be same. ಎಲ್ಲ 100% ಸೇಮ್ ಇರ್ತಾವೆ. ಚೇಂಜ್ ಇರೋದು ಯಾವ್ದು? ಮತ್ತೆ ಚೇಂಜ್ ಇರೋದು ಬರೀ 23rd pair of chromosome ಅಷ್ಟೇ ಚೇಂಜ್ ಇರುತ್ತೆ. ಸೊ 23rd pair of chromosome ಮೇಲ್ ಒಳಗಡೆ XY ಇರುತ್ತೆ, ಫೀಮೇಲ್ ಒಳಗಡೆ XX ಇರುತ್ತೆ. ಶೇಪ್ ಹಿಂಗೆ ಇರುತ್ತೆ, ಒಂದು ಲಾಂಗ್ ಒಂದು ಶಾರ್ಟ್ ಇರುತ್ತೆ XY. ಫೀಮೇಲ್ ಒಳಗಡೆ ಎರಡು ಸೇಮ್ XX. ಈಗ ಝೈಗೋಟ್ ಫಾರ್ಮ್ ಆಗೋಬೇಕಾದ್ರೆ ಏನಾಗುತ್ತೆ ಗೊತ್ತಾ? ಸೊ ಇಲ್ಲಿ ಝೈಗೋಟ್ ಫಾರ್ಮ್ ಆಗೋಕೆ ಏನಾಗುತ್ತೆ, ಸ್ಪರ್ಮ್ ಎಗ್ ಜೊತೆ ಕಾಂಟ್ಯಾಕ್ಟ್ ಆಗುತ್ತೆ. ಸೊ ಸ್ಪರ್ಮ್ ಎಗ್ ಜೊತೆ ಕಾಂಟ್ಯಾಕ್ಟ್ ಆಗಿ ಏನೇನು ಪಾಸಿಬಿಲಿಟಿ ಇರ್ಬೋದು? ಸ್ಪರ್ಮ್ ಎಗ್ ಜೊತೆ ಕಾಂಟ್ಯಾಕ್ಟ್ ಆಗಿ ಏನೇನು ಪಾಸಿಬಿಲಿಟಿ ಐತಿ ನೋಡ್ರಿ. ಇದು ಫೀಮೇಲ್ ಏನ್ ಎಗ್ ಪ್ರೊಡ್ಯೂಸ್ ಮಾಡ್ತಾರಲ್ಲ, ಫೀಮೇಲ್ ಎಗ್ ಏನ್ ಪ್ರೊಡ್ಯೂಸ್ ಆಗತ್ತಲ್ಲ, ಇಲ್ಲಿ ಬರೀತಿ ನೋಡ್ರಿ ಎಗ್. ಫೀಮೇಲ್ ಏನ್ ಎಗ್ ಪ್ರೊಡ್ಯೂಸ್ ಆಗತ್ತಾ, ಇಟ್ ವಿಲ್ ಬಿ ಹ್ಯಾವಿಂಗ್ ಕ್ರೋಮೋಸೋಮ್ ಎಕ್ಸ್. ಬಟ್ ಮೇಲ್ ಏನ್ ಸ್ಪರ್ಮ್ ಪ್ರೊಡ್ಯೂಸ್ ಮಾಡ್ತಾನಲ್ಲ, ಅದು 2 ಟೈಪ್ ಇರ್ತಾವ. ಒಂದು ಸ್ಪರ್ಮ್ ಎಕ್ಸ್ ಟೈಪ್ ಇರುತ್ತೆ, ಇನ್ನೊಂದು ಹೆಂಗಿರುತ್ತೆ ವೈ ಟೈಪ್ ಇರುತ್ತೆ. ಬಟ್ ಫೀಮೇಲ್ ಏನ್ ಎಗ್ ಪ್ರೊಡ್ಯೂಸ್ ಮಾಡ್ತಾರಲ್ಲ, ಇಟ್ ವಿಲ್ ಆಲ್ವೇಸ್ ಬಿ ಹ್ಯಾವಿಂಗ್ ಕ್ರೋಮೋಸೋಮ್ ಎಕ್ಸ್. ಫೀಮೇಲ್ ಏನ್ ಎಗ್ ಪ್ರೊಡ್ಯೂಸ್ ಮಾಡ್ತಾರಲ್ಲ, ದೇ ವಿಲ್ ಬಿ ಆಲ್ವೇಸ್ ಹ್ಯಾವಿಂಗ್ ದ ಕ್ರೋಮೋಸೋಮ್ ಎಕ್ಸ್. ಬಟ್ ಮೇಲ್ ಏನ್ ಪ್ರೊಡ್ಯೂಸ್ ಮಾಡ್ತಾರಲ್ಲ, ದೇ ವಿಲ್ ಬಿ ಆಲ್ವೇಸ್ ಹ್ಯಾವಿಂಗ್ ದ ಕ್ರೋಮೋಸೋಮ್ ಎಕ್ಸ್ ಆರ್ ವೈ. ಎಕ್ಸ್ನೂ ಇರ್ಬೋದು, ವೈನೂ ಇರ್ಬೋದು. ಈಗ ಏನಾಗುತ್ತೆ ಗೊತ್ತಲ್ರಿ, ಎಗ್ ಒಳಗಡೆ ಒಂದೇ ಕ್ರೋಮೋಸೋಮ್ ಯಾವುದು ಎಕ್ಸ್. ಬಟ್ ಸ್ಪರ್ಮ್ಸ್ 2 ವೆರೈಟಿ ಅದಾವ. ಒಂದು 50% of the sperms carrying X chromosome and another 50% of the sperms carrying Y chromosome. ಈಗ ಇಲ್ಲಿ ಏನಾಗುತ್ತೆ ಅಂದ್ರೆ, ಈ ಎಗ್ ಸೆಲ್ ನ X ಕ್ರೋಮೋಸೋಮ್ ಇರೋ ಸ್ಪರ್ಮ್ ಬಂದು ಫರ್ಟಿಲೈಸ್ ಮಾಡಿದ್ರೆ ಅದು XX ಆಗುತ್ತೆ, ಅಂದ್ರೆ ಫೀಮೇಲ್ ಆಗುತ್ತೆ. ಸಪೋಸ್ ಈ ಎಗ್ ಸೆಲ್ ನ Y ಕ್ರೋಮೋಸೋಮ್ ಬಂದು ಈ ಎಗ್ ಸೆಲ್ ನ Y ಕ್ರೋಮೋಸೋಮ್ ಇರೋ ಸ್ಪರ್ಮ್ ಬಂದು ಫರ್ಟಿಲೈಸ್ ಮಾಡಿದ್ರೆ ಇದೇನಾಗುತ್ತೆ, ಮೇಲ್ ಆಗುತ್ತೆ. ಇದು ಓಕೆ. ಸೊ ಇಲ್ಲಿ 2 ಪಾಸಿಬಿಲಿಟಿ ಇದಾವೆ. ಏನ್ ಪಾಸಿಬಿಲಿಟಿ ಇದೆ ನೋಡ್ರಿ. ಸೊ ಎಕ್ಸ್ ಇದು ಫೀಮೇಲ್. ಸೊ ಫೀಮೇಲ್ ಒಳಗಡೆ XX ಬರುತ್ತೆ, ಮೇಲ್ ಒಳಗಡೆ ಏನ್ ಬರುತ್ತೆ XY ಬರುತ್ತೆ. ಸೊ ಏನೇನ್ ಚಾನ್ಸ್ ಇದಾವೆ? ಸೊ ಫೀಮೇಲ್ X ಬಂದ್ರೆ ಮೇಲ್ ಒಳಗಡೆ X ಬಂದ್ರೆ ಫೀಮೇಲ್ ಆಗುತ್ತೆ. ಇಲ್ಲಿ X ಬಂತು, ಇಲ್ಲಿ Y ಬಂತು, ಮೇಲ್ ಆಗುತ್ತೆ. ಮತ್ತೆ ಇಲ್ಲಿ XX ಬಂತು ಫೀಮೇಲ್, XY ಬಂತು ಮೇಲ್. ನಾನು ಹೇಳ್ತೀವಿ ಸೊ X ಬಂದ್ರೆ ಫೀಮೇಲ್ ಆಗುತ್ತೆ, XY ಬಂದ್ರೆ ಮೇಲ್ ಆಗುತ್ತೆ. ಸೊ ಇಲ್ಲಿ XX ಬಂತು, ಫೀಮೇಲ್ XY ಬಂದ್ರೆ ಮೇಲ್. ಸೊ ಅದಕ್ಕೆ ಏನ್ ಹೇಳ್ಬೋದು ನಾವು, 50% ಚಾನ್ಸ್ ಏನೈತಂದ್ರೆ 50% ಚಾನ್ಸ್ ಫೀಮೇಲ್ ಬರ್ಬೋದು, ಇನ್ನು 50% ಚಾನ್ಸ್ ಏನು ಮೇಲ್ ಬರ್ಬೋದು.
ಸೊ ಅದು ನೆಕ್ಸ್ಟ್ ಬರೋ ಚೈಲ್ಡ್ ಅದೇನ್ ಮೇಲ್ ಇರುತ್ತೋ ಏನ್ ಫಿಮೇಲ್ ಇರುತ್ತೋ ಅದನ್ನ ಡಿಸೈಡ್ ಮಾಡೋರು ಯಾರಂದ್ರ ಫಾದರ್. ಯಾಕಂದ್ರ ಫಾದರ್ ಒಳಗಡೆ 2 ವೆರೈಟಿ ಕ್ರೋಮೋಸೋಮ್ಸ್ ಅದಾವ, ಒಂದು ಎಕ್ಸ್ ಇನ್ನೊಂದೇನ್ರಿ ವೈ, ಒಂದು ಎಕ್ಸ್ ಇನ್ನೊಂದು ವೈ. ಸೊ ಫಾದರ್ ಒಳಗಡೆ ಏನ್ ಸ್ಪರ್ಮ್ಸ್ ಅದಾವ ದೇ ಆರ್ ಆಫ್ 2 ವೆರೈಟೀಸ್, ಒಂದು ಎಕ್ಸ್ ಇನ್ನೊಂದು ವೈ. ಸೊ 2 ವೆರೈಟಿ ಸ್ಪರ್ಮ್ಸ್ ಅದಾವ. ಹಿಂಗಾಗಿ ಆ ಎಕ್ಸ್ ಜೊತೆ ಕಂಬೈನ್ ಆದ್ರ ಏನಾಗತ್ರಿ ಫಿಮೇಲ್ ಆಗತ್ತೆ. ಸಪೋಸ್ ಏನ್ರ ವೈ ಬಂದ್ ಏನ್ರ ಎಗ್ ಜೊತೆ ವೈ ಕ್ರೋಮೋಸೋಮ್ ಇರೋ ಸ್ಪರ್ಮ್ ಏನ್ರ ಬಂದು ಕಂಬೈನ್ ಆಗ್ಬಿಟ್ರೆ ಏನಾಗುತ್ತೆ ಎಕ್ಸ್ ವೈ ಆಗುತ್ತೆ. ಸೊ ಎಕ್ಸ್ ವೈ ಅಂತ ಬಂದ್ರ ದಟ್ ವಿಲ್ ಬಿ ಅ ಮೇಲ್. ಸೊ ಯಾವಾಗ ಝೈಗೋಟ್ ಫಾರ್ಮ್ ಆಗತ್ತೆ ನೋಡ್ರಿ, ಝೈಗೋಟ್ ಫಾರ್ಮ್ ಆದಾಗ ಮದರ್ ಇಂದ ಎಕ್ಸ್ ಬಂತು, ಫಾದರ್ ಇಂದ ಎಕ್ಸ್ ಬಂತು, ದಟ್ ವಿಲ್ ಬಿ ಫಿಮೇಲ್. ಸಪೋಸ್ ಝೈಗೋಟ್ ಫಾರ್ಮ್ ಆದಾಗ ಏನಾದ್ರಿ ಮದರ್ ಇಂದ ಎಕ್ಸ್ ಬಂತು, ಫಾದರ್ ಇಂದ ವೈ ಬಂದ್ಬಿಡ್ತಂದ್ರ ದಟ್ ವಿಲ್ ಬಿ ಅ ಮೇಲ್ ಚೈಲ್ಡ್. ತಿಳಿತಾ ಇದು? ಇದ್ರ ಮೇಲೆ ಒಂದು ಕ್ವಶನ್ ಬರುತ್ತೆ, ಏನ್ ಬರುತ್ತಂದ್ರ ಮದರ್ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದ ಸೆಕ್ಸ್ ಆಫ್ ಅ ಚೈಲ್ಡ್. ಮದರ್ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದ ಸೆಕ್ಸ್ ಆಫ್ ಅ ಚೈಲ್ಡ್ ಅಂತ ಒಂದು ಕ್ವಶನ್ ಬರ್ಬೋದು. ಓಕೆ, ಅವಾಗ ಏನ್ ಬರೀಬೇಕು ಆನ್ಸರ್? ಎಸ್, ಮದರ್ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದ ಸೆಕ್ಸ್ ಆಫ್ ಅ ಚೈಲ್ಡ್ ಬಿಕಾಸ್ ಮದರ್ ಪ್ರೊಡ್ಯೂಸಸ್ ಅ ಗ್ಯಾಮೆಟ್ ಆರ್ ಎಗ್ which is having same chromosome, that is XX, but father has 2 variety of sperms, that is 50% of the sperms carrying X chromosome and 50% of the sperm carrying Y chromosome. Therefore a father is responsible for the sex of a child, not the henry mother. ತಿಳಿತಾ ಇದು? ಗೊತ್ತಾಯ್ತು? ಓಕೆ, ಸೊ ಈ ಟಾಪಿಕ್ ಒಳಗಡೆ ಹಂಗಾರೆ ಏನೇನು ಕಲ್ತೀವಿ ನಾವು? ಸೊ ಒಂದು ಏನು ಕಲ್ತೀವಿ? ಫರ್ಟಿಲೈಸೇಷನ್ ಹೆಂಗಾಗುತ್ತೆ ಅಂತ ಕಲ್ತ್ವಿ. ಓಕೆ, ವಾಟ್ ಈಸ್ ಫರ್ಟಿಲೈಸೇಷನ್ ಕಲ್ತ್ವಿ. ಆಮೇಲೆ ಫರ್ಟಿಲೈಸೇಷನ್ ಎಲ್ಲಾಗುತ್ತೆ? ಫರ್ಟಿಲೈಸೇಷನ್ ಆಂಪುಲರಿ ಇಸ್ಟಮಿಕ್ ರೀಜನ್ ಒಳಗಡೆ ಆಗುತ್ತೆ. ಅಲ್ಲಿ ಒಂದು ಪಾಯಿಂಟ್ ಕಲ್ತ್ವಿ. ಏನ್ ಕಲ್ತ್ವಿ? ಎವ್ರಿ ಸೆಕ್ಷುವಲ್ ಇಂಟರ್ಕೋರ್ಸ್ ಡಸಂಟ್ ಲೀಡ್ ಟು ಫರ್ಟಿಲೈಸೇಷನ್. ಸೊ ಎವ್ರಿ ಸೆಕ್ಷುವಲ್ ಇಂಟರ್ಕೋರ್ಸ್ ಡಸಂಟ್ ಲೀಡ್ ಟು ಫರ್ಟಿಲೈಸೇಷನ್ ಬಿಕಾಸ್ ಫರ್ಟಿಲೈಸೇಷನ್ ಎಲ್ಲಾಗುತ್ತೆ? ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಆಂಪುಲರಿ ಇಸ್ಟಮಿಕ್ ರೀಜನ್ ಒಳಗಡೆ ಮಾತ್ರ ಆಗುತ್ತೆ. ತಿಳಿತಾ ಇದು? ಅದು ಒಂದು ಪಾಯಿಂಟ್ ಕಲ್ತ್ವಿ. ನೆಕ್ಸ್ಟ್ ಈ ಪಾಯಿಂಟ್ ಕಲ್ತ್ವಿ ಏನಂದ್ರಿ? XX XY. ಇದ್ರ ಬಗ್ಗೆ ಇದು ಫಾದರ್ ಒಳಗಡೆ 2 ವೆರೈಟಿ ಕ್ರೋಮೋಸೋಮ್ಸ್ ಇರ್ತಾವ, ಅಂದ್ರೆ 2 ವೆರೈಟಿ ಸ್ಪರ್ಮ್ಸ್ ಇರ್ತಾವ, ಒಂದು ಕ್ಯಾರಿಂಗ್ ಎಕ್ಸ್ ಇನ್ನೊಂದು ಕ್ಯಾರಿಂಗ್ ವೈ. ದೇರ್ಫೋರ್ ಆ ಫಾದರ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಸೆಕ್ಸ್ ಆಫ್ ಅ ಚೈಲ್ಡ್, ನಾಟ್ ದ ಮದರ್. ಗೊತ್ತಾಗ್ತದ? ಓಕೆ, ಸೊ ಇಲ್ಲಿಗೆ ಇದು ಸ್ಟಾಪ್ ಮಾಡೋಣ ಈ ವಿಡಿಯೋ. ಓಕೆ, ಸೊ ನೆಕ್ಸ್ಟ್ ವಿಡಿಯೋ ಒಳಗಡೆ ಏನು ಡಿಸ್ಕಸ್ ಮಾಡೋಣ ಅಂದ್ರೆ ಇಂಪ್ಲಾಂಟೇಷನ್ ಹೆಂಗಾಗುತ್ತದೆ ಅದನ್ನ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.